ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಈ ವಾರದ ಕಟ್ಟೆ ಕಡೆಯ ಕ್ಯಾಪ್ಟನ್ಸಿ ಟಾಸ್ಕನ್ನು ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಪ್ರೋಮೋ ನೋಡ್ತಿದ್ರೆ ತುಂಬ ಖುಷಿ ಆಯಿತು ಸ್ಟಾರ್ಟಿಂಗಲ್ಲಿ ಪ್ರೋಮೋ ನೋಡೋದಕ್ಕೆ. ಪಜಲ್ ಗೇಮನ್ನು ಕೊಟ್ಟಿದ್ರು. ಅಶ್ವಿನಿ ಅವ್ರಿಗೆ ಫೇವರ್ ಆಗೋ ರೀತಿ ಗೇಮ್ ಇಲ್ಲ ಬಿಡು, ಧನುಷ್ ಅವರು ಈಸಿಯಾಗಿ ಗೆಲ್ತಾರೆ ಅಂತ ಹೇಳ್ಬೋದಾಗಿತ್ತು. ಯಾಕೆ ಅಂತಂದರೆ ಲಾಸ್ಟ್ ಪಜಲ್ ಗೇಮಲ್ಲೂ ಸಹ ಗಿಲ್ಲಿ ಜೊತೆ ಆಡಿದಾಗ ಅವರು ಸೋತಿದ್ರು. ಸೊ ಪಜಲ್ ಗೇಮ್ ಅನ್ನೋದ್ರಲ್ಲಿ ನಾನು ತುಂಬಾ ವೀಕ್ ಇದ್ದೀನಿ ಅಂತ ಹೇಳಿ ನೆನ್ನೆನ ಎಪಿಸೋಡಲ್ಲೂ ಕೂಡ ಹೇಳ್ತಿದ್ರು ಅಶ್ವಿನಿ ಅವರು. ಸೊ ಈ ಟಾಸ್ಕ್ ಸೆಟಪ್ಪನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಅಶ್ವಿನಿ ಅವ್ರಿಗೆ ಫೇವರ್ ಆಗೋ ರೀತಿ ಮಾಡಿಲ್ಲ ಬಿಡು ಗುರಪ್ಪ ಸದ್ಯ. ಯಾಕಂದರೆ ಈ ವಾರ ಪೂರ್ತಿ ಅಶ್ವಿನಿ ಅವ್ರಿಗೆ ಎಲ್ಲೋ ಒಂದು ಕಡೆ ಫೇವರಿಸಮ್ ಅನ್ನೋದೇ ನಡೀತಿತ್ತು ಬಿಗ್ ಬಾಸ್ ಮನೆಯಲ್ಲಿ. ಸೊ ಈ ವಿಚಾರದಲ್ಲಾದರೂ ಫೇವರಿಸಮ್ ಮಾಡಿಲ್ಲ ಅಂತ ಹೇಳಿ ಸ್ವಲ್ಪ ಖುಷಿ ಆಯಿತು. ಬಟ್ ಅಷ್ಟರಲ್ಲೇ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟನ್ನು ಇಟ್ಟರು ಅಂತ ಹೇಳ್ಬೋದು. ಈ ಒಂದು ಪಜಲ್ ಗೇಮಲ್ಲಿ ವಿನ್ ಆಗಿರೋದು ನಮ್ಮ ಧನುಷ್ ಅವರು ಆ್ಯಂಡ್ ಉಸ್ತುವಾರಿ ಮಾಡ್ತಿರೋದು ನಮ್ಮ ಗಿಲ್ಲಿ ಅವರು ಅಶ್ವಿನಿ ಪರ ನಿಂತ್ಕೊಂಡು ಉಸ್ತುವಾರಿಯನ್ನು ಮಾಡ್ತಿದ್ದಾರೆ. ಅಂದರೆ ಅಶ್ವಿನಿ ಅವ್ರ ಕಡೆ ನಿಂತ್ಕೊಂಡು ಉಸ್ತುವಾರಿ ಮಾಡ್ತಿದ್ದಾರೆ. ಅಶ್ವಿನಿ ಅವ್ರು ಏನಾದ್ರು ಮಿಸ್ಟೇಕ್ಸ್ಗಳನ್ನು ಮಾಡ್ತಿದ್ರೆ ಖಂಡಿತವಾಗ್ಲೂ ಪಾಸನ್ನು ಕೊಡ್ತಾರೆ. ಯಾಕೆ ಅಂತಂದರೆ ಗಿಲ್ಲಿಯವ್ರಿಗೂ ಸಹ ಅಶ್ವಿನಿ ಅವರು ವಿನ್ ಆಗೋದು ಇಷ್ಟ ಇಲ್ಲ. ಆ್ಯಂಡ್ ಅಶ್ವಿನಿ ಅವರು ಒಂದು ಸ್ವಲ್ಪ ಹೈಪರ್ ಟೆನ್ಷನ್ ಆಗಿ ಸ್ವಲ್ಪ ಮಿಸ್ಟೇಕ್ಸ್ಗಳನ್ನು ಸಹ ಮಾಡ್ತಿದ್ದಾರೆ ಪಜಲ್ ಜೋಡಿಸೋದ್ರಲ್ಲಿ. ಸೊ ಅವಾಗೆಲ್ಲ ಗಿಲ್ಲಿ ಫಸ್ಟಿಂದ ಮಾಡಬೇಕು ಆ್ಯಂಡ್ ಪಾಸ್ ತೊಗೋಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಪಾಸನ್ನು ಕೊಡ್ತಾನೆ ಇದ್ದಾನೆ. ಸೊ ಅತಿ ವೇಗದಲ್ಲಿ ಧನುಷ್ ಅವರು ಈ ಒಂದು ಪಜಲನ್ನು ಕಂಪ್ಲೀಟ್ ಮಾಡಿ ಹೋಗಿ ಹಗ್ಗನ ಬಿಚ್ಚಿಬಿಟ್ಟು ನಾನು ಈ ಮನೆಯ ಕ್ಯಾಪ್ಟನ್ ಕಟ್ಟಕಡೆಯ ಕ್ಯಾಪ್ಟನ್ ಅಂತ ಹೇಳಿ ಅನೌನ್ಸ್ ಆಗುತ್ತೆ. ಹಾಗೆ ಫಸ್ಟ್ ಫೈನಲಿಸ್ಟ್ ಅಂತಲೂ ಕೂಡ ಹೇಳಿ ಅನೌನ್ಸ್ ಆಗುತ್ತೆ. ಬಟ್ ಎಲ್ಲ ಹೋಗಿ ಒಳಗಡೆ ಕುತ್ಕೊಂಡ್ಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಕುತ್ಕೊಂಡ್ಮೇಲೆ ಬಿಗ್ ಬಾಸ್ ಅವರು ಅಲ್ಲೊಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಅಲ್ಲೇ ಆಟ ಆಡುವಂತಹ ಟೈಮಲ್ಲೇ ಧನುಷ್ ಅವ್ರು ಮಾಡಿರುವಂತಹ ಮಿಸ್ಟೇಕ್ನ ಹೇಳಿಬಿಟ್ಟು ಒಂದು ಗೇಮನ್ನು ಆಡಿಸ್ಬೋದಾಗಿತ್ತು. ಯಾಕಂದರೆ ಇಬ್ಬರು ಕಂಟೆಸ್ಟೆಂಟ್ಗೂ ಸಹ ಇದು ತುಂಬಾ ಇಂಪಾರ್ಟೆಂಟ್ ಗೇಮ್ ಆಗಿದೆ. ಎಲ್ಲೋ ಒಂದು ಸಿಲ್ಲಿ ಮಿಸ್ಟೇಕ್ ಆಯಿತು ಅನ್ನೋದ್ರಿಂದ ಅಲ್ಲಿ ಹೇಳೋದನ್ನು ಬಿಟ್ಟು ಹೋಗಿ ಹೊರಗಡೆ ಬಿಗ್ ಬಾಸ್ ಮನೆ ಒಳಗಡೆ ಕುತ್ಕೊಂಡ ಮೇಲೆ ಒಂಥರ ಬೇರೆ ರೀತಿ ಟ್ವಿಸ್ಟನ್ನೇ ಕೊಡ್ತಿದ್ದಾರೆ. ನೋಡ್ತಿದ್ರೆ ಆ ಪ್ರೋಮೋನ ನೋಡ್ತಿದ್ರೆ ಹೇಗೆ ಅನಿಸ್ತಿದೆ ಅಂತಂದರೆ ಧನುಷ್ ಅವ್ರು ಮಾಡಿರುವಂತಹ ಒಂದು ಸಿಲ್ಲಿ ಮಿಸ್ಟೇಕಿಂದ ಇವಾಗ ಅಶ್ವಿನಿ ಅವ್ರನ್ನ ನಾನು ಅವ್ರು ಸೋತಿದ್ರು ಸಹ ಡೈರೆಕ್ಟ್ ಕ್ಯಾಪ್ಟನ್ ಮಾಡ್ತೀನಿ, ಈ ವಾರ ಲಾಸ್ಟ್ ವೀಕ್ ಕ್ಯಾಪ್ಟನ್ ಅಶ್ವಿನಿ ಗೌಡ ಅವ್ರನ್ನ ಮಾಡ್ತೀನಿ, ಫಸ್ಟ್ ಫೈನಲಿಸ್ಟ್ ಅಶ್ವಿನಿ ಗೌಡ ಅವ್ರನ್ನ ಮಾಡ್ತೀವಿ ಅನ್ನೋ ರೀತಿ ಹೇಳ್ತಿದ್ದಾರೆ. ನಿಜವಾಗ್ಲೂ ಎಷ್ಟು ಫೇವರಿಸಮ್ ಮಾಡ್ತಿದ್ದಾರೆ ಗುರು ಅಶ್ವಿನಿ ಅವ್ರ ಪರವಾಗಿ. ನನಗಂತೂ ಏನಕ್ಕೆ ಎಷ್ಟು ಫೇವರಿಸಮ್ ಅಂತಲೇ ಗೊತ್ತಾಗ್ತಿಲ್ಲ. ಸಾಕಷ್ಟು ಜನ ಕಮೆಂಟ್ಸ್ಗಳಲ್ಲಿ ಹೇಳ್ತಾನೆ ಇದ್ದೀರಾ ಪೊಲಿಟಿಕಲ್ ಪವರು, ದುಡ್ಡಿನ ಪವರು, ಹಾಗೆ ಹಿಂಗೆ ಅಂತ. ಬಟ್ ಅದೆಲ್ಲವೂ ಸಹ ಅದು ಎಷ್ಟರ ಮಟ್ಟಕ್ಕೆ ವರ್ಕ್ ಆಗುತ್ತೆ ಬಿಗ್ ಬಾಸ್ ಶೋನಲ್ಲಿ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ತುಂಬಾ ಅನ್ಫೇರ್ ಗೇಮ್ ಅಂತ ಅನ್ನಿಸ್ತಿದೆ. ಇಫ್ ಇನ್ ಕೇಸ್ ಏನಾದರೂ ಡೈರೆಕ್ಟಾಗಿ ಅಶ್ವಿನಿ ಅವ್ರನ್ನ ಕ್ಯಾಪ್ಟನ್ ಅಂತ ಹೇಳಿ ಘೋಷಣೆ ಮಾಡಿದ್ರು ಅಂತಂದರೆ, ಅಥವಾ ಫಸ್ಟ್ ಫೈನಲಿಸ್ಟ್ ಅಂತ ಹೇಳಿ ಘೋಷಣೆ ಮಾಡಿದ್ರು ಅಂತಂದರೆ ತುಂಬಾ ಅನ್ಫೇರ್ ಅಂತ ಅನಿಸುತ್ತೆ ನನಗಂತೂ. ಆ್ಯಂಡ್ ಇನ್ನು ಧನುಷ್ ಅವರು ಎಲ್ಲೋ ಒಂದು ಕಡೆ ಸ್ಮಾಲ್ ಮಿಸ್ಟೇಕನ್ನು ಮಾಡಿದ್ದಾರೆ. ಬಟ್ ತುಂಬ ದೊಡ್ಡ ಮಿಸ್ಟೇಕ್ ಏನೂ ಅಲ್ಲ. ಫುಲ್ ಪಜಲ್ ಗೇಮ್ ಕಂಪ್ಲೀಟ್ ಇನ್ನೊಂದು 2 ಪಜಲ್ ಸ್ವಲ್ಪ ಮೂವ್ ಮಾಡಿ ಅದನ್ನು ಸ್ಟ್ರೇಟಾಗಿ ತೆಗಿಬೇಕಾಗಿತ್ತು. ಹಿಂಗೆ ಸ್ಟ್ರೇಟಾಗಿ ತೆಗೆದು ಒಂಚೂರು ಸ್ಲ್ಯಾಂಟಾಗಿ ತೆಗೆದುಬಿಟ್ಟಿದ್ದಾರೆ ಧನುಷ್ ಗೌಡ ಅವರು. ಸೊ ಆ ಒಂದು ಸಿಲ್ಲಿ ಮಿಸ್ಟೇಕಿಂದ ಈ ರೀತಿ ಏನಾದರೂ ನಿರ್ಧಾರನ ಬಿಗ್ ಬಾಸ್ ತಗೊಂಡ್ರು ಅಂತಂದರೆ ಕಂಪ್ಲೀಟ್ಲಿ ಸ್ಕ್ರಿಪ್ಟೆಡ್ ಶೋ ಅನ್ನೋದು ನಿಜ ಆಗಿಬಿಡುತ್ತೆ. ಸಾಕಷ್ಟು ಜನಕ್ಕೆ ಡೌಟ್ಸ್ ಅನ್ನೋದಿತ್ತು, ಈ ಬಿಗ್ ಬಾಸ್ ಶೋ ಅನ್ನೋದು ಸ್ಕ್ರಿಪ್ಟೆಡ್ ಶೋನ ಅಥವಾ ಅಲ್ಲಿ ಕಂಟೆಸ್ಟೆಂಟ್ಗಳು ಆಡೋ ರೀತಿಗೆ ಅವ್ರಿಗೆ ಬೆಲೆ ಕೊಟ್ಟು ಅವ್ರನ್ನ ಉಳಿಸ್ಕೋತಾರ ಅಥವಾ ಸ್ಕ್ರಿಪ್ಟೆಡ್ ಶೋನ ಅಂತ ಹೇಳಿ ತುಂಬ ಜನಕ್ಕೆ ಕ್ವಶನ್ಸ್ ಅನ್ನೋದು ಇತ್ತು, ಕನ್ಫ್ಯೂಷನ್ಸ್ ಅನ್ನೋದು ಇತ್ತು. ಸೊ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಸಿಕ್ಕಂಗೆ ಆಗಿಬಿಡುತ್ತೆ, ಎಲ್ಲ ಕನ್ಫ್ಯೂಷನ್ಸು ಕ್ಲಿಯರ್ ಆದಾಗ ಆಗಿಬಿಡುತ್ತೆ ಕಂಪ್ಲೀಟ್ಲಿ ಬಿಗ್ ಬಾಸ್ ಅನ್ನೋದು ಸ್ಕ್ರಿಪ್ಟೆಡ್ ಶೋ ಅಂತ ಹೇಳಿ. ಆ್ಯಂಡ್ ಅಶ್ವಿನಿ ಮೇಡಮ್ ಅವರು ಡೈರೆಕ್ಟ್ ಆ ರೀತಿ ಕ್ಯಾಪ್ಟನ್ ಆದರು ಅಂತಂದರೆ ತುಂಬಾ ಅನ್ಫೇರ್ ಡಿಸಿಷನ್ ಆಗುತ್ತೆ ಅದು. ಯಾಕಂದರೆ ಧನುಷ್ ಅವ್ರದ್ದು ಆಲ್ಮೋಸ್ಟ್ ಆ ಗೇಮ್ ಮುಗ್ದೋಗಿ ಎಲ್ಲೋ ಒಂದು ಕಡೆ ಲಾಸ್ಟಲ್ಲಿ ಸಿಲ್ಲಿ ಮಿಸ್ಟೇಕ್ ಆದಾಗ ಮತ್ತೆ ರೀಮ್ಯಾಚ್ ಆಡಿಸಿ ಅಂತ ಹೇಳ್ಬೋದಾಗಿತ್ತು. ಯಾಕಂದರೆ ಧನುಷ್ ಅವರು ಕೂಡ ತುಂಬ ಎಫರ್ಟ್ಸನ್ನು ಹಾಕ್ತಾರೆ ಟಾಸ್ಕ್ ಅಂತ ಬಂದಾಗ. ಸಿಲ್ಲಿ ಮಿಸ್ಟೇಕ್ ಅಂತಲೂ ಹೇಳೋಕ್ಕಾಗೋದಿಲ್ಲ. ಅದು ಈಸಿಯಾಗಿ ಬಂತು, ನಾನು ಮಾಡಿದೆ ಅನ್ನೋ ರೀತಿ ಧನುಷ್ ಅವರು ಆಡ್ತಾರೆ. ತುಂಬ ಕಾನ್ಫಿಡೆಂಟಲ್ಲೇ ಹೋಗ್ಬಿಟ್ಟು ಆ ಒಂದು ಇದನ್ನು ಸಹ ಬ್ಯಾನರನ್ನು ಸಹ ಅನ್ಲಾಕ್ ಮಾಡ್ತಾರೆ. ಆದರೂ ಕೂಡ ಧನುಷ್ ಅವ್ರಿಗೆ ಈ ರೀತಿ ಟ್ವಿಸ್ಟ್ ಕೊಟ್ಟಾಗ ನಿಜ ತುಂಬ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ಇಷ್ಟೆಲ್ಲ ಗೇಮನ್ನು ಆಡ್ಕೊಂಡು ಬಂದು ಫೇರಾಗಿ ಗೇಮನ್ನು ಆಡ್ಕೊಂಡು ಬಂದು ಲಾಸ್ಟಲ್ಲಿ ಈ ರೀತಿ ಕೈ ತಪ್ಪೋಯ್ತು ಅಂತ ಅಂದಾಗ ಅಫ್ಕೋರ್ಸ್ ಖಂಡಿತವಾಗ್ಲೂ ಬೇಜಾರಾಗೇ ಆಗುತ್ತೆ. ಬಟ್ ನನಗಂತೂ ಈ ಫೇವರಿಸಮ್ ಅನ್ನೋದು ತುಂಬ ಎದ್ದು ಕಾಣಿಸ್ತಿದೆ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ಅಶ್ವಿನಿ ಗೌಡ ಅವ್ರಿಗೆ ಯಾಕೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ, ಗೊತ್ತಾಗ್ತಿಲ್ಲ. ಬಟ್ ಪಜಲ್ ಗೇಮ್ ಕೊಟ್ಟಾಗ ನಿಜವಾಗ್ಲೂ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಬಟ್ ಲಾಸ್ಟಲ್ಲಿ ಈ ರೀತಿ ಟ್ವಿಸ್ಟನ್ನು ಕೊಟ್ಬಿಟ್ರಲ್ಲ, ಅದು ಕೂಡ ತುಂಬಾ ಬೇಜಾರಾಯಿತು. ಅದಾದಮೇಲೆ ಇವಾಗ ಏನಾದರೂ ಅಶ್ವಿನಿ ಗೌಡ ಅವ್ರಿಗೆ ಡೈರೆಕ್ಟಾಗಿ
ಕ್ಯಾಪ್ಟನ್ ಆಗು ಅಂತ ಹೇಳ್ಬಿಡ್ತಾರೇನೋ ಅಂತ ಅನ್ನಿಸ್ತಿದೆ. ನೋಡೋಣ ಎಪಿಸೋಡಲ್ಲಿ ಏನಾಗುತ್ತೆ ಅಂತ. ಎಪಿಸೋಡ್ ನೋಡೋಕ್ಕೆ ಮುಂಚೆ ಏನು ಮಾತಾಡೋದು ಬೇಡ. ಯಾಕೆ ಅಂದರೆ ಪ್ರೋಮೋನಲ್ಲಿ ನೋಡೋದಕ್ಕೂ ಅಥವಾ ಎಪಿಸೋಡಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸಸ್ ಇರುತ್ತೆ. ನನಗನ್ನಿಸ್ತಿರೋದೇನು ಅಂತಂದರೆ, ಧನುಷ್ ಅವ್ರು ಮಾಡಿರುವಂತಹ ಮಿಸ್ಟೇಕಿಂದ ಅವ್ರನ್ನ ಕ್ಯಾಪ್ಟನ್ ಪಟ್ಟದಿಂದ ತೆಗೆದು ಅಶ್ವಿನಿ ಅವ್ರನ್ನ ಆ ಪಟ್ಟದಲ್ಲಿ ಕೂರಿಸ್ತಾರೆ ಅಂತ ಅನ್ನಿಸ್ತಿದೆ. ಅಶ್ವಿನಿ ಅವ್ರನ್ನ ಕೂರಿಸ್ಬೋದು, ಓಕೆ. ಅವರು ಕೂಡ ತುಂಬ ಲಾಸ್ಟ್‌ವರೆಗೂ ಪಜಲಲ್ಲಿ ಇನ್ನೊಂದು ಫ್ಯೂ ಸೆಕೆಂಡ್ಸ್ ಇದ್ಬಿಟ್ಟಿದ್ದಿದ್ರೆ ವಿನ್ ಆಗಿಬಿಡ್ತಿದ್ರು ಅನ್ನೋ ರೀತಿ ಆಟನ ಟಫ್ ಕಾಂಪಿಟೇಟರ್ ಆಗಿದ್ದಿದ್ರೆ, ಟಫಾಗಿ ಗೇಮ್ ಕಾಂಪಿಟೇಷನ್ ಕೊಟ್ಟಿದ್ದಿದ್ರೆ ಅಶ್ವಿನಿ ಅವ್ರನ್ನ ಬೇಕಾದ್ರೆ ಕ್ಯಾಪ್ಟನ್ ಮಾಡಲಿ ಅಂತ ಹೇಳ್ಬೋದು. ಬಟ್ ಅವರು ಇನ್ನೂ ಅರ್ಧ ಕೂಡ ಕಂಪ್ಲೀಟ್ ಮಾಡಿಲ್ಲ. ಪ್ರೋಮೋನ ನೋಡಿದಾಗ ಅನಿಸ್ತಿರೋದೇನು ಅಂದರೆ, ಅರ್ಧ ಕೂಡ ಕಂಪ್ಲೀಟ್ ಆಗಿಲ್ಲ. ಇನ್ನು ಆ ಚಾಕು ಬರಬೇಕಾಗಿರೋದು, ಕೆಳಗಡೆ ಬರಬೇಕಾಗಿರೋದು ಲೈಕ್ ಇನ್ನು ಸೆಕೆಂಡ್ ಲೈನಲ್ಲಿ ಏನೋ ಇದೆ. ಸೊ ಅಷ್ಟರಲ್ಲಿ ಧನುಷ್ ಅವರು ಕಂಪ್ಲೀಟ್ ಒಂದು 4-5 ಲೈನ್ಸ್ನ ಕಂಪ್ಲೀಟ್ ಮಾಡಿ ಪಜಲ್ನ ಹೋಗ್ಬಿಟ್ಟು ಆ ಚಾಕುನ ತಗೊಂಡು ದಾರನ ಕಟ್ ಮಾಡಿ ಅನ್ಲಾಕ್ ಮಾಡಿರ್ತಾರೆ ಆ ಒಂದು ಬ್ಯಾನರ್ನ. ಬಟ್ ಅಶ್ವಿನಿ ಅವ್ರದ್ದು ಇನ್ನೂ ಸೆಕೆಂಡ್ ಲೈನಲ್ಲಿ ಏನೋ ಇರುತ್ತೆ. ಸೊ ಇಷ್ಟು ವೀಕಾಗಿ ಆಡಿದ್ರೂ ಸಹ ಡೈರೆಕ್ಟಾಗಿ ಕ್ಯಾಪ್ಟನ್ ಆಗಿ ಹೋಗ್ತಾರಲ್ಲ. ಸೊ ಅದನ್ನು ನೋಡೋದಕ್ಕೆ ತುಂಬಾ ಬೇಜಾರಾಗುತ್ತೆ. ನಿಮ್ಮ ಪ್ರಕಾರ ಈ ಒಂದು ಟಾಸ್ಕ್ ಬಗ್ಗೆ ಏನು ಅನಿಸುತ್ತೆ? ಬಿಗ್ ಬಾಸ್ ಅವರು ಯಾವ ರೀತಿ ಡಿಸಿಷನ್ನ ತಗೋಬೋದು ಅಂತ ಅನಿಸುತ್ತೆ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.